ದೇಶ ಸಾಧನೆಯಿಂದ ನಮಗೆ ಚಿತ್ರಹಿಂಸೆ ಕೊಟ್ಟು ನಮ್ಮ ಅನ್ನಕ್ಕೆ ಇಟ್ಕೊಂಡ್ರೆ ನಮ್ಗೆ ಅನ್ನ ಕೊಡೋಕ್ಕೆ ಮಾರ್ಗ ಮಾಡಬೇಕು. ನಮ್ದು ಹೈಕೋರ್ಟ್ ನಡೀತಿದೆ, ನಮ್ಮ ಹೈಕೋರ್ಟ್ನಲ್ಲಿ ನಡೀತಿದೆ. ದಯವಿಟ್ಟು ನಮಗೆ ಕೆಲಸ ಕೊಟ್ಟು ನಮಗೆ ಉಳಿಕೆ ನಮ್ಮ ಇನ್ನಿಂದ ಸಂಬಳ ಎಲ್ಲ ಹಾಕ್ಕೊಡ್ಬೇಕು. ಗೌರವಧನ ನಾವು ಕಷ್ಟದಿಂದ ಬಂದಿದ್ದೀವಿ. 750 ಸಂಬಳದಿಂದ ಮಾಡಿದ್ವಿ. 2009 ಆಗಸ್ಟ್ 31ನೇ ತಾರೀಕು ಆರ್ಡರ್ ಕಾಪಿ ಕೊಟ್ಟಿರೋದು. ನನ್ನ ಆರ್ಡರ್ ಕಾಪಿ ಪಂಚಾಯತಿ ಒಳಗೆ ಇದೆ, ಜೆರಾಕ್ಸ್ ಇರೋದು ಹಾಕಿದ್ವಿ. ಅಟೆಂಡೆನ್ಸ್ ಕಾಪಿನೂ ಕೊಟ್ಟಿಲ್ಲ. ಅರ್ಜಿ ಕೊಟ್ಟರು, PDO ನಮ್ಮ ಪಂಚಾಯತಿಗೆ ಇಲ್ಲ ಅಂತಂತಾರೆ. ನಾವು ಸರ್ಕಾರದಿಂದ ಹಾಕಿರೋ ನ್ಯಾಯ ಬೇಕು, ನಮಗೆ ನ್ಯಾಯ ಅನ್ಯಾಯವಾಗಿದೆ, ನ್ಯಾಯ ಬೇಕು, ನಮಗೆ ಕೆಲಸ ಬೇಕು. ಮುಖ್ಯಮಂತ್ರಿ ನ್ಯಾಯ ದೊರಕಿಸ್ಕೊಡಿ. ಮುಖ್ಯಮಂತ್ರಿ ಸಾಹೇಬ್ರೆ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸ್ವಾಮಿ ಅವರೇ, ನಾವು ಅಂಗವಿಕಲಾಂಗರು, ನಮಗೆ ಸಂಪೂರ್ಣ ಅನ್ಯಾಯವಾಗಿದೆ. ನಿಮ್ ಕಾಲ್ ಒಂದ್ಸರಿ ತೋರಿಸಿ ನೋಡಿ ಸ್ವಾಮಿ. ನಾವು 75% ಅಂಗವಿಕಲನಾಗಿದ್ದು ನನ್ನ ಜೀವನ ನಡೆಸೋದೇ ಕಷ್ಟ. ನನಗೆ 3 ಜನ ಹೆಣ್ಣು ಮಕ್ಕಳು. ನಮಗೆ ತೊಂದರೆ ಕೊಟ್ಟು ಅಧಿಕಾರಿ ವರ್ಗದವರು, EO, DDW, MRW, PDO ಎಲ್ಲ ನಮ್ಮ ಪಂಚಾಯತಿಯಿಂದ ಎಲ್ಲ ಸೇರಿ ಅನ್ಯಾಯ ಮಾಡಿದ್ದಾರೆ. ನನಗೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟವ್ರೆ. ನಮಗೆ ಪಂಚಾಯತಿಗೆ ಅವಕಾಶ ಮಾಡಿಕೊಡ್ಬೇಕು. ಇಂದಿನ ಸಂಬಳ ಎಲ್ಲ ಹಾಕೊಡ್ಬೇಕು ಸ್ವಾಮಿ. ವಂದನೆಗಳು. ಇದು ಜಮೀನು ಕೆಲಸ ನಿಮಗೆ ಮಾಡೋಕ್ಕಾಗಲ್ಲ ಅಲ್ವಾ? ಜಮೀನು ಕೆಲಸ ಮಾಡೋಕ್ಕಾಗಲ್ಲ. ನೋಡಿ ಪಾಪ, ನೋಡಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೆ ಪಾಪ 70 ಅಷ್ಟು ಅವ್ರಿಗೆ 75% ಅವ್ರಿಗೆ ಅಂಗವಿಕಲನಾಗಿದ್ದೀವಿ. ಅಂಗವಿಕಲನಾಗಿದ್ದಾರೆ. ನೋಡಿ ಪಾಪ ಬಲಭಾಗ ಸ್ವಾಧೀನನೇ ಇಲ್ಲ, ಅದು ಊರೋದಕ್ಕೂ ಆಗಲ್ಲ. ಒಂದೇ ಕಾಲಲ್ಲಿ ನೋಡಿ ಒಂದು ಹಸ ಮೇಯಿಸ್ಕೊಂಡು ಆ ಕೆಲಸ ಕಳ್ಕೊಂಡ್ಮೇಲೆ ಹಸ ಮೇಯಿಸ್ಕೊಂಡು ಅವರು ಒಂದು ಯಾವುದೋ ಪಾಪ ಜೀವನ ನಡೆಸ್ತವ್ರೆ. ಇಂಥವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಅಂಥವ್ರನ್ನ ಸಸ್ಪೆಂಡ್ ಮಾಡಿ ಇವ್ರನ್ನ ಎಲ್ಲನ ಕೆಲಸ ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡಬೇಕು, ಸಂಪೂರ್ಣವಾಗಿ ಕೆಲಸ ತೆಗಿಬೇಕು. ಅವ್ರನ್ನ ಸಂಪೂರ್ಣವಾಗಿ ನಾವು ಕೇಳಿದ್ಕೆ ರಾಜೀನಾಮೆ ಕೇಳಿಸ್ತೀವಿ. ಈ ಕೆಲಸ ಯಾವನ್ ಬೇಕು ಅಂತ ಕೇಳ್ತವ್ರೆ DDW ಅವರು. ನನ್ನ ರಾಜಕೀಯ ಮಾಡಿದೀವ, ಪಂಚಾಯತಿ ಜನಾಂಗ ಎಲ್ಲ ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡ್ರು. ನನ್ನೇ ಬಡ್ದೇವ್ರು ಅಂತ ಹೇಳ್ತಾರೆ ಸರ್ ಸಾಹೇಬ್ರೆ, ಮುಖ್ಯಮಂತ್ರಿ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ. ನಮ್ಮ ಕೈಲಿ ಹೊಡಿಯಕ್ಕಾಗುತ್ತಾ ನೋಡಿ? ಅವ್ರಿಗೆ 75 ಭಾಗ ಸ್ವಾಧೀನನೇ ಇಲ್ಲ. ಇಂಥವ್ರನ್ನ ತೆಗೆದು ಗೌರ್ಮೆಂಟ್ ಕೆಲಸ, ನೀವೇ ಗೌರ್ಮೆಂಟ್ ದುಡ್ಡು ತಕೊಂಡು ಬೇರೆ ಸರ್ಕಾರ ಎದ್ದು ಬೇಲಿ ಮೇಯ್ದಂಗೆ ಮಾಡ್ತವ್ರೆ ಅಧಿಕಾರಿಯವ್ರು. ನೋಡಿ ಎಲ್ಲ ಇಂಥ ಪಾಪ ಇಂಥ ಬಡ ಗ್ರಾಮಾಂತರ ಜಿಲ್ಲೆಗೆ ಹಾಕ್ಯಾರ ಸಾಹೇಬ್ರೆ. ಅವ್ರನ್ನ DDW ಸಾಹೇಬ್ರನ್ನ, ವಿಕಲಚೇತನ ಕಲ್ಯಾಣ ಅಧಿಕಾರಿ ರಮೇಶ್ನ. ನೋಡಿ ಅವ್ರನ್ನ ಇಷ್ಟು ಪಾಪ ಒಂದು ಹೊಸ ನೋಡಿ ಇಂಥ ಕಾಡು ಬೆಟ್ಟದ ಪಕ್ಕೆಲ್ಲ ಬಂದು ನೋಡಿ ಅವ್ರನ್ನ ಹುಡುಕ ಬಂದು ನಾನು ವಿಡಿಯೋ ಮಾಡಿದ್ದೀನಿ. ಇದು ಅತಿ ಹೆಚ್ಚಾಗಿ ಶೇರ್ ಮಾಡಿ ಬೆಂಗಳೂರು ಕುಟುಂಬಸ್ಥರು, ಸ್ನೇಹಿತರು, ರೈತರು ಇದನ್ನು DK ಶಿವಕುಮಾರ್ ಮುಖ್ಯಮಂತ್ರಿವರೆಗೂ ಹೋಗೋವರೆಗೂ ಈ ವಿಡಿಯೋ ಸೆಂಡ್ ಮಾಡಿ ಇವ್ರಿಗೆ ಫಸ್ಟು ಏನು ಕೆಲಸ ಮಾಡ್ತೀರಾ ಆ ಕೆಲಸ ಒದಗಿಸ್ಕೊಡ್ಬೇಕು. DK ಶಿವಕುಮಾರ್ ಅವರು ಹಳೆ ಗೌರವಧನ ಸಂಬಳ, ಹಳೆ ಗೌರವಧನ ಇವರು 5 ವರ್ಷ ಆಗೈತಂತೆ ದೂರ ಇಕ್ಕಿ ಎಲ್ಲ ದುಡ್ಡು ಅದು ಇದು ಕೊಟ್ಟು ಕೆಲ್ಸಕ್ಕೆ ಹಾಕ್ಸ್ಕೊಂಡು ಇವ್ರನ್ನ ತೆಗ್ಸಾಕಿದಾರಂತೆ. ಅವ್ರಿಗೆ ಕೆಲಸ ಕೊಡಲಿಲ್ಲ ಅಂದರೆ ನಾವು ಇಡೀ ಮಧುಗಿರಿ ತಾಲೂಕು, ಇಡೀ ಧರಣಿ ನಡೆಸ್ತೀವಿ. ನಾವು ರಾಜ್ಯದಂತ ಇವ್ರ ಕೆಲಸ ಕೊಡೋವರೆಗೂ ಧರಣಿ ಮಾಡೇ ಮಾಡ್ತೀವಿ. ಇಂಥವ್ರು ಕೊಡಿ. ಕಾಲು ಕೈ ಗಟ್ಟಿಯಾಗಿರೋವ್ರಿಗೆ 2000 ಏನು 2000 ಕೊಡ್ತಾವ್ರಲ್ಲ, ಇವಾಗ 9000 ಕೊಡ್ತಾರೆ. ಯಾರಿಗೆ? 1400 ರೂಪಾಯಿ ಪಿಂಚಣಿ ವೇತನ ಮಾಸಾಸನ. 1000 ಕೊಡ್ತಾವ್ರೆ. ಈಗ ನೋಡಿ ಈ ಹೆಂಗಸ್ರಿಗೆ ಇದ್ಯಾವ್ದ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ 2000 ಕೊಡ್ತಾ ಇದ್ದೀರಾ. ತಿರ್ಗಾ ಬಸ್ ಫ್ರೀ ಕೊಟ್ಟಿದ್ದೀರಾ, ತಿರ್ಗಾ ಎಲ್ಲ ಕೊಟ್ಟಿದ್ದೀವಿ. ಇಂಥವ್ರಿಗೆ ಕೆಲಸ ಕೊಡಕ್ಕೆ ಏನ್ರಿ DK ಶಿವಕುಮಾರ್ ಅವರೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾವು ಧರಣಿ ಮಾಡೇ ಮಾಡ್ತೀವಿ. ಇವ್ರಿಗೆ ಕೆಲಸ ಕೊಡಲೇಬೇಕು. ಸಂಪೂರ್ಣವಾಗಿ 100ರಷ್ಟು ನಮ್ಗೆ ಅನ್ಯಾಯ ಆಗಿದೆ ಸರ್. ನೋಡಿ ಎಷ್ಟು 5 ವರ್ಷದಿಂದ ಪಾಪ ಸಂಬಳನೂ ಇಲ್ಲ. ಆ ಸಂಬಳನೂ ಹಾಕ್ಕೊಡ್ಬೇಕು. ಎಷ್ಟು ದಿನ ಅವ್ರು ಸ್ಟಾಪ್ ಆಗಿದೆಯಾ ಅಟೆಂಡೆನ್ಸ್ ನೋಡಿ, ಅಷ್ಟು ದಿನದ್ದು ಫುಲ್ಲಾಗಿ ಕೊಟ್ಟು ಪಂಚಾಯತಿಗೆ ಬಿಡ್ಸ್ಕೊಂಡಿಲ್ಲ, ಪಂಚಾಯತಿಗೆ ಬಿಟ್ಟಿಲ್ಲ. ಇಂಥವ್ರಿಗೆ ಮೋಸ ಮಾಡಿರೋ ಹೊಡೆದು ಕತ್ತಿಡ್ ನೂಕಿ ಚಿತ್ರಹಿಂಸೆ ಕೊಟ್ರೆ ಯಾರು ಮಾಡ್ತಾರೆ ಸ್ವಾಮಿ? ನಿಮ್ಮನ್ನ ಚಿತ್ರಹಿಂಸೆ ಮಾಡಿದಾರ? ಹೌದು, ಚಿತ್ರಹಿಂಸೆ ಮಾಡಿ. ನೋಡಿ ಹಿಂಗೆ DK ಶಿವಕುಮಾರ್ ಅವರೇ, ನಾವು ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಇಂಥವ್ರನ್ನ ನೋಡಿ ಎಲ್ಲ ಇಂಥವ್ರನ್ನ ನೋಡಕ್ಕೆ ಹೋಗ್ಬೇಡಿ. ಪಾಪ ನೋಡಿ ಅಂಗಾಲಿಕ ಪಾಪ ಒಂದು ಹಸು ಮೇಯಿಸ್ಕೊಂಡು 3 ಮಕ್ಕಳನ್ನ ಸಾಕೊಂಡು
ಗಂಡ ಹೆಂಡ್ತಿಗೆ ಜೀವನ ನೆಡ್ಸಕ್ ಆಗ್ತಾ ಇಲ್ಲ ನೋಡಿ, ಹೊಲನೂ ಉಳ್ಳಕ್ಕಾಗಲ್ಲ. ಇಂಥವ್ರು ಉಳ್ಳಂಗಿದ್ದಿದ್ರೆ ನಿನ್ ಕಾಸು ಯಾವನಿಗೆ ಬೇಕು ಹೋಗಯ್ಯ ಅಂಬವ್ರು. 9,000 ಕೊಡ್ತಾವ್ರೆ ಇವಾಗ. ಈಗ 9,000 ಕೊಡ್ತಾವ್ರಂತೆ. ನಮ್ಗೆ 6,000 ಕೊಟ್ಟಾಗ್ಲೇ ನಮ್ಗೆ ಈ ತರ ಮಾಡಿರೋ. 6,000 ಸಂಬಳದಿಂದ ಮಾಡಿದೀವಿ ನಾವು. ನಿಮ್ಗೆ 6,000 ಕೊಟ್ಮೇಲೆ ಹೊಟ್ಟೆ ಉರಿ ಬಂದು ಅಲ್ಲೆಲ್ಲ 3,000 ಲಾಸ್ಟ್ ನಾನ್ ತಕೊಂಡಿರೋದು. 6,000 ಮಾಡಿದ್ವಿ ಸರ್ಕಾರಕ್ಕೆ ಗೌರವಧನ. 750 ನಾವು ಕೆಲಸ ಮಾಡಿದ್ವಿ. ನೋಡಿ 750 ಮಾಡಿ 3,000 ತಕ ಬಂದು 6,000 ಮಾಡ್ದಾಗ ಎತ್ತು ನಮ್ಗೆ ಕೆಲಸ ಅಟೆಂಡೆನ್ಸ್ ಕೊಡ್ದಂಗೆ ಕೆಲಸ ಮಾಡಿಲ್ಲ, ಗೈರು ಹಾಜರು ಅಂತ ಇದ್ ಮಾಡಿರೋ, ಸೃಷ್ಟಿ ಮಾಡ್ಕೊಂಡಿರೋ. ನೋಡಿ ಪಾಪ ಎಂತ ಕೆಲಸ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯ ಸರ್ ಅವರೇ ಇವ್ರಿಗೆ ಆ ಕೆಲಸನ ಕೊಡ್ಸೋದ್ ಮಾಡಿ ಅತಿ ಹೆಚ್ಚಾಗಿ ಇದು ಶೇರ್ ಮಾಡಿ. ಸ್ನೇಹಿತರೆ, ಕುಟುಂಬಸ್ಥರೇ, ರೈತ ಬಾಂಧವರೇ, ಸಮಾಜದ ವರ್ಗದ ಜನಾಂಗದವರೇ, ಹೇಳಿ ನೀವು ನಮ್ಮನ್ನು ಕಾಪಾಡಿ, ವಿಕಲಚೇತನರನ್ನು ಕಾಪಾಡಿ ಸಮಾಜದಲ್ಲಿ. ನೋಡಿ ಪಾಪ ಬಲಗಾಲು, ನಾನು ರಿಯಾಲಿಟಿ ಚೆಕ್ ಮಾಡಬೇಕು ಅಂತಲೇ ಬಂದು ಇವತ್ತು ಚನ್ನಮನಹಳ್ಳಿ ಗ್ರಾಮಕ್ಕೆ ಬೆಟ್ಟ ಗುಡ್ಡೆ ಇರೋಂಥ ಕುಡಿಕ ಬಂದು ಇವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಇವ್ರಿಗೆ ಒಳ್ಳೆ ಸರ್ಕಾರದಿಂದ ಇವ್ರಿಗೆ ಕೆಲಸ ಕೊಡಬೇಕು. ಅದೇ ನೇರ್ಲಕೆರೆ ಎಂಬ ಗ್ರಾಮಕ್ಕೆ ಇವ್ರ ಕೆಲಸಕ್ಕೆ ಯಾವ್ದಾದ್ರು ಇಲಾಖೆಗೆ ಹಾಕೊಳ್ಳಿ, ಯಾವ್ದನ ಆಗ್ಲಿ ಇಲಾಖೆಯಲ್ಲಿ ಎಲ್ಲನ ಹಾಕೊಡ್ಲಿ, ಒಟ್ಟಿಗೆ ಅವ್ರಿಗೆ ಕೆಲಸ ಕೊಡಿ. ಒಂದು 3 ಚಕ್ರದ್ದು ವೀಲ್ ಗಾಡಿನೂ ಅದಕ್ಕೂ ಕೊಟ್ಟಿಲ್ಲ, ಅದಕ್ಕೂ ಮಾಡಿದ್ವಿ, ಅದನ್ನು ಕೊಟ್ಟಿಲ್ಲ ಗಾಡಿ. ಅದು ಹೇಳಿ. ಮೋಟಾರ್ ವಾಹನಕ್ಕೆ ಸ್ವಾಮಿ ಮುಖ್ಯಮಂತ್ರಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಮಧುಗಿರಿ ತಾಲೂಕು ಬಂದಿರಿ ಇದ್ ಮಾಡಿದ್ವಿ. ಆ ಲೆಟ್ರಿಗೂ ಮಾನ್ಯತೆ ಕೊಟ್ಟಿಲ್ಲ. ಕೊಟ್ಟಿಲ್ಲ ಜಿಲ್ಲಾ ಅಧಿಕಾರಿಗಳು ಹತ್ರ ಲೆಟ್ರು ಇವೆ, ಎಲ್ಲಾ ಹಾಕಿದ್ವಿ. ಎಲ್ಲಾ ದಾಖಲಾತಿಗಳು ಸಬ್ಮಿಟ್ ಮಾಡಿ ನಾವ್ ಇದ್ ಮಾಡಿ ಕೋರ್ಟ್ಗೆ ಹಾಕಿದೀವಿ ಸರ್. ಹೌದು, ಇವಾಗ ಮಿಡಿಗೇಸಿ ಹತ್ರ ಒಬ್ಬ ಸತ್ಕೇನಹಳ್ಳಿ ಅವರು ಹ್ಯಾಂಡಿಕ್ಯಾಪ್ಸ್ ಹೊಸ ಗಾಡಿ ಬಂದೈತೆ, 5 ದಿನ ಆಗೈತೆ. ಅವ್ರು ಕೊಟ್ಟವ್ರು, ನಿಮ್ಗೆ ಕೊಟ್ಟಿಲ್ಲ? ಕೊಟ್ಟಿಲ್ಲ. ಜೂನ್ ತಿಂಗಳಿಗೆ ಎಲ್ಲ ದಾಖಲಾತಿ ಇದ್ ಮಾಡಿ ಇದ್ ಮಾಡಿದ್ವಿ, ನಮ್ಗೆ ಇದ್ ಮಾಡಿಲ್ಲ. ಅದ್ಯಾಕೆ ಕೊಟ್ಟಿಲ್ಲ? ಸಿದ್ದರಾಮಯ್ಯ ಸರ್ ಅವರೇ ಇಂಥವ್ರು ಕೊಡಿ. ಪಾಪ ನೋಡಿ, ಜೀವನ ಮಾಡಕ್ ಎಂತ ಕಷ್ಟ ಪಾಪ. ಅವ್ರು ನೋಡಿದ್ರೆ ನಮ್ಗೆ